ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೋಲು ಅಂತ ಒಪ್ಕೊಳ್ಳೋದು ಅಣ್ಣ ತಮ್ಮ ತಂದೆಗೆ ಮಾತ್ರ. ಅದಕ್ಕೆ ಈಗ ಶಿವಗಾಮಿ ಅಣ್ಣನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ. ಈಗ ನನಗೆ ಆ ಶಿವಗಾಮಿ ಭಯ ಇಲ್ಲ. ಅವಳನ್ನ ಹೇಗೋ ಹ್ಯಾಂಡಲ್ ಮಾಡ್ಬೋದು. ನನಗೆ ಭಯ ಇರೋದು ಆ ಭೈರವನ್ ಬಗ್ಗೆ. ಅದೇ ಅವನು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನಿನ್ನನ್ನೇ ತುಳ್ಕೊಂಡು ಮೇಲೆ ಹೋಗ್ಬಿಡ್ತಾನೇನೋ ಅನಿಸುತ್ತೆ. ಮಾವ, ಕಾಗೆ ಎಷ್ಟೇ ಎತ್ತರಕ್ಕೆ ಹಾರಿದ್ರು ಹದ್ದಾಗಲ್ಲ. ನಿನ್ಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ, ಕೇಳಿಸ್ಕೊ. ಒಂದೂರಲ್ಲಿ ಒಬ್ಬ ಗುರು ಇದ್ನಂತೆ. ಆ ಗುರು ತನ್ನ ಕಾಲ ಮುಗಿತಿದ್ದ ಹಾಗೆ ತನ್ನ ಬಗ್ಗೆ ಹೇಳ್ಕೊಳಕ್ ಯಾರಾದ್ರೂ ಇರ್ಲಿ ಅಂತ ಒಬ್ಬ ಶಿಷ್ಯನ ರೆಡಿ ಮಾಡೋದ್ನಂತೆ. ತನ್ನ ಎಲ್ಲಾ ವಿದ್ಯೆನೂ ಅವನಿಗೆ ಕಲಿಸ್ಕೊಟ್ನಂತೆ. ಆ ಮುಟ್ಟಾಳ ಶಿಷ್ಯ ಏನ್ ಮಾಡದ್ನಂತೆ ಗೊತ್ತಾ? ತನ್ನ ಗುರುನೇ ಯುದ್ಧಕ್ಕೆ ಕರೆದ್ನಂತೆ. ಈ ದೇಶದಲ್ಲಿ ಇಲ್ಲಿವರೆಗೂ ನಿನ್ನನ್ನ ಯಾರು ಸೋಲ್ಸಿಲ್ಲ, ನಾನು ನಿನ್ನನ್ನ ಸೋಲ್ಸಿ ಆ ಕೀರ್ತಿನ ತಗೋತೀನಿ ಅಂತ. ಆ ಗುರುಗೆ ಬಹಳ ಚೆನ್ನಾಗಿ ಗೊತ್ತಿತ್ತಂತೆ, ನನಗೆ ವಯಸ್ಸಾಗಿದೆ, ನನ್ನ ಶಿಷ್ಯನ ಮೇಲೆ ನಾನು ಗೆಲ್ಲೋದಕ್ಕಾಗಲ್ಲ ಅಂತ. ಅದಕ್ಕೆ ಆ ಗುರು ಏನ್ ಮಾಡದ್ನಂತೆ ಗೊತ್ತಾ? ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಇಡ್ಲಿ ಪಾತ್ರೆ ಮುಚ್ಚುಳ ಇದೆಯಲ್ಲ, ಆ ಮುಚ್ಚುಳ ಮತ್ತೆ ಸೌಟನ್ನ ತಗೊಂಡು ಯುದ್ಧಕ್ಕೆ ಬಂದಂತೆ. ಅದನ್ನ ನೋಡಿ ಶಿಷ್ಯ ಕಂಗಾಲೋಗೋದ್ನಂತೆ. ಏನ್ ಗುರುಗಳೇ, ಈ ವಿದ್ಯೆನ ನನ್ಗೆ ಹೇಳೇ ಕೊಟ್ಟಿಲ್ವಲ್ಲ ಅಂತ. ಆಗ ಆ ಗುರು ಹೇಳದ್ನಂತೆ, ಒಬ್ಬ ಗುರು ತನ್ನ ಶಿಷ್ಯನ್ಗೆ ಎಲ್ಲಾ ವಿದ್ಯೆನೂ ಹೇಳ್ಕೊಡಲ್ಲ, ತನಗೆ ಅಂತ ಕೆಲವೊಂದು ವಿದ್ಯೆನ ಬಳಸ್ಕೋತಾನೆ ಅಂತ. ಹಂಗೇನೆ ಆ ಭೈರವನ್ಗೆ ಎಲ್ಲ ವಿಷಯನೂ ಹೇಳ್ಕೊಟ್ಟಿಲ್ಲ. ನಿನಗೆ ಗೊತ್ತು ಮಾವ, ನನ್ನ ತಲೆನ ಮೀರಿ ಯಾರಾದ್ರೂ ಬೆಳೆದ್ರೆ ಅವ್ರದ್ದು ತಲೆನೇ ತೆಗಿತೀನಿ ಅಂತ. ನನ್ನ ಪ್ರಕಾರ ಊಟಕ್ಕೋಸ್ಕರ ಕೋಳಿನ ಕುಯ್ಯೋದು, ದುಡ್ಗೋಸ್ಕರ ಮನುಷ್ಯನ ಸಾಯಿಸೋದು ಎರಡೂ ಒಂದೇ. ಅವನ್ ಎಲ್ಲಿವರೆಗೂ ನನ್ನ ಮಾತನ್ನ ಕೇಳ್ಕೊಂಡು ನಾನು ಹೇಳ್ದಂಗ್ ನಡ್ಕೊಂಡಿರ್ತಾನೋ ಅಲ್ಲಿವರೆಗೂ ಮಾತ್ರ ಅವನ್ ಬದುಕಿರ್ತಾನೆ. ನೀನ್ ಎಂತ ಟೆರರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹುಷಾರಾಗಿರು ಅಂತ ಹೇಳಕ್ ಬಂದೆ. ಆಯ್ತು ಬಿಡು ಮಾವ, ಅದಕ್ಕೇನು ಬಂದೋಬಸ್ತ್ ಬೇಕೋ ಅದನ್ನ ನಾನು ಮಾಡ್ಕೋತೀನಿ, ನೀನೇನು ಯೋಚನೆ ಮಾಡಬೇಡ. ಆಯಿತು, ನಾನು ಹೊಡ್ತೀನಿ. ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡು. ನೀನು ಮನೆಗೆ ಹೋಗಿ ತಲುಪೋ ಅಷ್ಟರಲ್ಲಿ ನಿನ್ನ ಅಕೌಂಟ್ಗೆ ದುಡ್ಡು ಬಂದಿರುತ್ತೆ. ಸರಿ, ಬರ್ತೀನಿ. ಯಾರಮ್ಮ ನೀನು? ಬುಟ್ಟಿನ ಯಾಕೆ ಹೊರಗಡೆ ಇಟ್ಬಿಟ್ಟು ಬಂದೆ? ಅಯ್ಯೋ, ಊದ್ಬತ್ತಿ ಮಾರೋ ನಿಮ್ಗೂ ಸಿಟಿ ಮೀನ್ ಮಾರೋ ನನ್ಗೂ ಎರಡು ವಾಸನೆಗೂ ಸೆಟ್ಟೆ ಆಗಲ್ಲ ಅಂತೀನಿ. ಏನಮ್ಮ ವಿಷಯ? ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನನ್ನ ಹತ್ರ ಪರ್ಸನಲ್ಲ? ಅಂಥ ವಿಷಯ ಏನು? ಅಯ್ಯೋ, ಈ ಮನೆ ಸೊಸೆ ಆಗಿ ಸೇರೋದು ಬಲ್ಗಲ್ ಇಟ್ಕೊಂಡು ಒಳಗ್ ಬರೋಣ ಅಂತ ನಾನ್ ಅನ್ಕೊಂಡ್ರೆ ನಿಮ್ ಮಗ ನೋಡಿದ್ರೆ ನನ್ನ ಮುಂಚೆನೆ ನಿಮ್ ಮನೆಗ್ ಬರೋ ಹಂಗ್ ಮಾಡ್ಬಿಟ್ಟಿದಾನೆ. ಸೇರು ಸೊಸೆ, ನನ್ ಮಗ ಏನಮ್ಮ ಮಾಡ್ದ? ಪ್ರೀತಿ ಮಾಡ್ದ.
ಪ್ರೀತಿನಾ? ನೀವೇನು ಗಾಬರಿ ಆಗ್ಬೇಡಿ, ನಾನ್ ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಯಾವಾಗ ನೋಡಿದ್ರು ನನ್ ಹಿಂದಿಂದನೇ ಬರೋನು. ಅವನು ಕೆಟ್ಟವನು, ಜೈಲ್ಗೆ ಹೋಗ್ತಾನೆ, ಜಗಳ ಮಾಡ್ತಾನೆ. ಕಳ್ಳ ಅಂತ ಗೊತ್ತಿದ್ರು ಹೇಗಾದ್ರೂ ಅವನ ಮದ್ವೆ ಆಗೋಣ ಅಂತ ಈ ಹೆಣ್ಮಕ್ಳಿಗೆಲ್ಲ ಒಂದ್ ಶೋಕಿ ಇರುತ್ತೆ ಗೊತ್ತಾ? ಈ ಗಂಡ್ಸನ್ನ ಬದಲಾಯಿಸೋ ಶೋಕಿ ನನ್ಗೂ ಇತ್ತು. ನನ್ ಸಿಕ್ಕಾಬಟ್ಟೆ ಪ್ರಯತ್ನ ಮಾಡ್ದೆ. ಅವನ್ ಕದಿಯೋದನ್ನ ಬಿಡಿಸ್ಬೇಕು, ಜೈಲ್ ಹೋಗೋದನ್ನ ಬಿಡಿಸ್ಬೇಕು, ಜಗಳ ಆಡೋದನ್ನ ಬಿಡಿಸ್ಬೇಕು, ಒಂದ್ ಒಳ್ಳೆ ಕೆಲ್ಸ ತಗೊಂಡು ಚೆನ್ನಾಗಿರ್ಬೇಕು ಅಂತ. ಒಂದಿನ ಕಡಾಖಂಡಿತವಾಗಿ ಹೇಳ್ದೆ, ನೀನೊಂದ್ ಒಳ್ಳೆ ಕೆಲ್ಸ ಹುಡ್ಕೊಂಡ್ ಬಂದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ. ಅವನು ನಾನು ಹೇಳಿದ್ದಕ್ಕೆ ಬೆಂಗಳೂರಿಗೆ ಕೆಲ್ಸ ಹುಡ್ಕೊಂಡ್ ಹೋದ. ತುಂಬಾ ದೊಡ್ಡ ಕೆಲ್ಸ ಅಂತಂದ. ನಾನು ನನ್ ಹುಡುಗ ಒಳ್ಳೆ ಕೆಲ್ಸದಲ್ಲಿರ್ತಾನೆ ಅಂತ ಖುಷಿ ಖುಷಿಯಾಗಿ ಹೋಗಿ ನೋಡಿದ್ರೆ ಅವನ್ ಸುತ್ತ ಇರೋರೆಲ್ಲ ಕಲ್ರು, ಕದಿಮ್ರು, ಜೈಲ್ ಹೋಗಿರೋರು. ಅವ್ರನ್ನೆಲ್ಲ ನೋಡಿದ್ರೇನೆ ನನಗೆ ಗೊತ್ತಾಗ್ತಿದೆ. ಅಯ್ಯೋ, ಇವನ್ ಯಾಕಮ್ಮ ಅಂಥ ಕಡೆ ಹೋಗಿ ಸೇರ್ಕೊಂಡ? ನರಿ ನರಿ ಹತ್ರನೇ ಹೋಗೋದು, ಹಾವು ಹಾವಿನ ಸಂಗನೆ ಮಾಡೋದು. ಏನಾದ್ರೂ ಮಾಡಿ ಅವನನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡಮ್ಮ. ನಾನ್ ಕರ್ದೆ, ಅವನ್ ಬರ್ಲೇ ಇಲ್ಲ. ಇದೇ ಮೊದಲನೇ ಸಲ ಅವನ್ ನನ್ ಮಾತ್ ಮೀರಿದ್ದು. ಎಲ್ರತ್ರನೂ ಜಗಳ ಆಡೋನು, ಒಡೆದಾಟ ಮಾಡೋನು, ಕಿರಿಕ್ ಮಾಡೋನು. ಯಾರು ನೋಡಿದ್ರು ನಾಗರಾವ್ ತರ ಬುಸ್ ಬುಸ್ ಅನ್ನೋನು. ನನ್ನ ನೋಡಿದ್ರೆ ಬುಟ್ಟಿ ಒಳಗಡೆ ಇರೋ ಹಾವಿನ ತರ ಹೆಡೆ ಹೆತ್ತದೆ ಹಾಗೆ ಮಲ್ಗಿರೋನು. ಈ ಸಲಿನೇ ಅವನ್ ನನ್ ಮಾತ್ ಕೇಳಲಿಲ್ಲ. ಆ ಮಟ್ಟಿಗೆ ಅವನ್ಗೆ ಎಣ್ಣೆ ಒಡ್ಸಿ ದುಡ್ಡಿನ ಆಸೆ ತೋರಿಸಿ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಇಷ್ಟು ದಿನ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾ ಇದ್ದ. 1 ತಿಂಗಳು 2 ತಿಂಗಳು, ಹೆಚ್ಚು ಅಂದ್ರೆ 6 ತಿಂಗಳು ಜಗಳ ಆಡ್ತಿದ್ದ, ಬಂದ್ಬಿಡ್ತಿದ್ದ. ಇವಾಗ ಅವನು ಹೋಗಿರೋ ಜಾಗ ಸಾಮಾನ್ಯದ್ದಲ್ಲ. ಎಲ್ರೂ ಕೊಲಿಗಡಕರಿದ್ದಂಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅನ್ಸುತ್ತೆ. ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಬಿಡ್ತಾರೆ. ಅವರು ನೋಡಿದ್ರೇನೆ ದೊಡ್ಡ ಕ್ರಿಮಿನಲ್ಗಳ ತರ ಕಾಣಿಸ್ತಾರೆ. ಎಂತ ಕ್ರಿಮಿನಲ್ಗಳ ತರ ಕೆಲ್ಸ ಜೀವಂತವಾಗಿ ಬಿಡ್ತಾರ? ಒಂದಲ್ಲ ಒಂದಿನ ಅವನ್ ತೊಂದ್ರೆ ಅಂತ ಸಾಯಿಸ್ಬಿಡ್ತಾರೆ. ಹೌದಾ? ತುಂಬಾ ಭಯ ಆಗ್ತಾ ಇದೆ ಅಮ್ಮ.